ನೇಚರ್ ಅಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ನ ಬಳಸ್ಕೊಂಡು ಆಕ್ಸಿಜನ್ ಆಗಿ ಕನ್ವರ್ಟ್ ಮಾಡಿಬಿಡ್ತಾ ಇರುತ್ತೆ. ಅದ್ರ ಜೊತೆ ಅವುಗಳು ಕೂಡ ಬೆಳೀತಾ ಇರುತ್ತೆ. ಈ ಬೆಳಗ್ಗೆ ಹೊತ್ತು ಸನ್ಲೈಟ್ ಇಂದ ಆ ಗಿಡಗಳ ಉತ್ಪತ್ತಿ ಅನ್ನೋದು ಆಗ್ತಾ ಇರುತ್ತೆ. ಆದ್ರೆ ಅದನ್ನ ಬಿಟ್ಟು ರಾತ್ರಿ ಹೊತ್ತು ಕೂಡ ಕೆಲವಷ್ಟು ಗಿಡಗಳು ಬೆಳೀತಾ ಹೋಗುತ್ತೆ. ಅದನ್ನ ರಾತ್ರಿ ಹೊತ್ತು ಮನೆ ಸುತ್ತಮುತ್ತ ಬೆಳೆಸೋದ್ರಿಂದ ಅದರಿಂದ ನೆಗೆಟಿವ್ ಎನರ್ಜಿ ಕೂಡ ಮನೆಗೆ ಬರುತ್ತೆ, ಮನೆಯಲ್ಲಿರೋರ್ಗೂ ಕೂಡ ಬರುತ್ತೆ ಅನ್ನೋದಕ್ಕೋಸ್ಕರನೇ ಕೆಲವಷ್ಟು ಗಿಡಗಳನ್ನ ರಾತ್ರಿ ಅರಳೋ ಗಿಡಗಳು ಅಂತ ಕರೆದ್ರು. ನಮಸ್ಕಾರ ವೀಕ್ಷಕರೇ, ನಾನು ನಿಮಗೆ ತಾಳೆ ಓಲೆ ಬುಕ್ ಅಲ್ಲಿರುವಂತ ಕೆಲವಷ್ಟು ವಿಷಯಗಳನ್ನ ತಿಳಿಸಿದ್ದೀನಿ. ಇದರಲ್ಲಿ ತುಂಬಾ ವಿಷಯಗಳಿದೆ. ಹಿಂದಿನ ಕಾಲದಲ್ಲಿ ಪೂರ್ವಿಕರು ಯಾಕೆ ಇಂಥ ವಿಷಯಗಳನ್ನ ಬಳಸ್ತಾ ಇದ್ರು, ಅದರಿಂದ ನಮ್ಮ ಸುತ್ತಮುತ್ತ ಇರೋರಿಗೆ ಯಾವ ರೀತಿ ಅಡ್ವಾಂಟೇಜ್ಗಳಾಗ್ತಾ ಇತ್ತು ಅನ್ನೋದನ್ನ ಯೋಚನೆ ಮಾಡಿ ಕೆಲವಷ್ಟು ವಿಷಯಗಳನ್ನ ಅಧ್ಯಯನ ಮಾಡಿ ವೈಜ್ಞಾನಿಕವಾಗಿ ಪ್ರಾಯೋಗಿಕವಾಗಿ ಎಲ್ಲ ಟೆಸ್ಟ್ ಮಾಡಿನೇ ಇಂಥದ್ದನ್ನೆಲ್ಲ ಅವರು ಜಾರಿಗೆ ತಂದರು, ಬಳಸ್ತಾ ಇದ್ರು. ನಮಗೂ ಇಂಥ ವಿಷಯಗಳು ಗೊತ್ತಾಗ್ಲಿ ಅಂತ ಅದನ್ನೆಲ್ಲ ಬರೆದು ತಾಳೆ ಗರಿಗಳ ಮೂಲಕ ನಮಗೆ ಸಿಗುವಾಗ ಮಾಡಿದ್ರು. ಅಂತ ವಿಷಯಗಳನ್ನ ಕಲೆಕ್ಟ್ ಮಾಡಿರೋ ಬುಕ್ಕೆ ಈ ತಾಳೆ ಓಲೆ. ಇದರಲ್ಲಿರೋ ಎಷ್ಟೋ ವಿಷಯಗಳನ್ನ ಆಲ್ರೆಡಿ ನಿಮಗೆ ತಿಳಿಸಿದ್ದೀನಿ. ಇನ್ನಷ್ಟು ವಿಷಯಗಳನ್ನ ದಿನ ಒಂದೊಂದು ತಿಳಿಸ್ತಾ ಹೋಗ್ತಾ ಇದ್ದೀನಿ. ಇನ್ನ ಎಷ್ಟೋ ವಿಷಯಗಳಿದೆ ಇದರಲ್ಲಿ ತಿಳ್ಕೊಳ್ಳುವಂಥದ್ದು. ಯಾವುದು ನಂಬಿಕೆ, ಯಾವುದು ಮೂಢನಂಬಿಕೆ, ಯಾವುದು ಆಚಾರ, ಯಾವುದು ವಿಚಾರ, ಯಾವುದನ್ನ ಪಾಲಿಸ್ಬೇಕು, ಯಾವುದು ಗೊತ್ತಿಲ್ಲದೆ ಪಾಲಿಸ್ತಾ ಇದ್ದೀವಿ, ಅದನ್ನೆಲ್ಲ ತಿಳ್ಕೊಳ್ಳೋ ಒಂದು ಪ್ರಯತ್ನ ಅಷ್ಟೇ ಇದ್ರಲ್ಲಿ ಮಾಡ್ತಾ ಇರೋದು. ವೈಜ್ಞಾನಿಕವಾಗಿ ಅದರಿಂದ ಉಪಯೋಗಗಳೇನು ಅವನ್ನು ಕೂಡ ತಿಳ್ಕೋಬೇಕು. ಸುಮ್ಮನೆ ಮೂಢನಂಬಿಕೆಯಿಂದ ಯಾರೋ ಮಾಡಿದ್ರು ಅಂತ ಪಾಲಿಸೋದಲ್ಲ. ಅದರಲ್ಲಿರುವಂತ ಅಡ್ವಾಂಟೇಜ್ ಏನು, ಅದರಿಂದ ನಮ್ಗಾಗೋ ಅನುಕೂಲಗಳೇನು, ಇಂಥದ್ದನ್ನೆಲ್ಲ ತಿಳ್ಕೊಂಡು ಫಾಲೋ ಮಾಡಿ ಅನ್ನೋದಕ್ಕೋಸ್ಕರನೇ ಈ ವಿಷಯಗಳನ್ನ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಇದರಲ್ಲಿರೋ ಮುಂದಿನ ವಿಷಯ ಬಂದು ರಾತ್ರಿ ಹೊತ್ತು ಅರಳೋ ಮರಗಳನ್ನ ಮನೆ ಸುತ್ತಮುತ್ತ ಬೆಳೆಸಬಹುದಾ. ಕೆಲವಷ್ಟು ಗಿಡಗಳು ನಮಗ್ ಗೊತ್ತು ಬೆಳಗ್ಗೆ ಹೊತ್ತು ಬೆಳೀತಾ ಇರುತ್ತೆ. ಅದೇನಂದ್ರೆ ಸರೌಂಡಿಂಗ್ ನೇಚರ್ ಅಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ನ ಬಳಸ್ಕೊಂಡು ಆಕ್ಸಿಜನ್ ಆಗಿ ಕನ್ವರ್ಟ್ ಮಾಡಿಬಿಡ್ತಾ ಇರುತ್ತೆ. ಅದ್ರ ಜೊತೆ ಅವುಗಳು ಕೂಡ ಬೆಳೀತಾ ಇರುತ್ತೆ. ಈ ಬೆಳಗ್ಗೆ ಹೊತ್ತು ಸನ್ಲೈಟ್ ಇಂದ ಆ ಗಿಡಗಳ ಉತ್ಪತ್ತಿ ಅನ್ನೋದು ಆಗ್ತಾ ಇರುತ್ತೆ. ಆದ್ರೆ ಅದನ್ನ ಬಿಟ್ಟು ರಾತ್ರಿ ಹೊತ್ತು ಕೂಡ ಕೆಲವಷ್ಟು ಗಿಡಗಳು ಬೆಳೀತಾ ಹೋಗುತ್ತೆ. ಅದನ್ನ ರಾತ್ರಿ ಹೊತ್ತು ಮನೆ ಸುತ್ತಮುತ್ತ ಬೆಳೆಸೋದ್ರಿಂದ ಅದರಿಂದ ನೆಗೆಟಿವ್ ಎನರ್ಜಿ ಕೂಡ ಮನೆಗೆ ಬರುತ್ತೆ, ಮನೆಯಲ್ಲಿರೋರ್ಗೂ ಕೂಡ ಬರುತ್ತೆ ಅನ್ನೋದಕ್ಕೋಸ್ಕರನೇ ಕೆಲವಷ್ಟು ಗಿಡಗಳನ್ನ ರಾತ್ರಿ ಅರಳೋ ಗಿಡಗಳು ಅಂತ ಕರೆದ್ರು, ರಾತ್ರಿ ಬೆಳೆಯೋ ಗಿಡಗಳು ಅಂತಾನು ಕರೆದ್ರು. ಅಂತ ಗಿಡಗಳನ್ನ ಮನೆ ಸುತ್ತಮುತ್ತ ಬೆಳೆಸಬಾರದು ಅಂತ ಹಿರಿಯರು ಒಂದು ರೂಲ್ಸ್ ಗಳನ್ನ ಮಾಡ್ಕೊಂಡಿದ್ರು. ಅಂತ ಗಿಡಗಳು ಯಾವ್ದಾವ್ದು ಅಂದ್ರೆ ತಾಳಿ ಗಿಡ ಆಗಿರ್ಬೋದು, ಬೇವಿನ ಮರಗಳು, ನಾಗದಾಳಿ ಗಿಡ, ಪಾಪಸ್ ಕಳ್ಳಿ, ಈಚಲ್ ಮರ, ಇಂಥದ್ದೆಲ್ಲ ಮನೆ ಸುತ್ತಮುತ್ತ ಆದಷ್ಟು ಬೆಳೆಸಬೇಡಿ ಅಂತಾನೆ ಕೆಲವಷ್ಟು ಮಾಡ್ಕೊಂಡಿದ್ರು. ಇವೆಲ್ಲ ಏನಂದ್ರೆ ರಾತ್ರಿ ಹೊತ್ತು ಕಾರ್ಬನ್ ಡೈಆಕ್ಸೈಡ್ ನ ಬಳಸ್ಕೊಂಡು ಅದು ಬೆಳೀತಾ ಇರುತ್ತೆ. ಆ ಟೈಮ್ ನಲ್ಲಿ ಕೆಲವಷ್ಟು ನೆಗೆಟಿವ್ ಎನರ್ಜಿ ಅನ್ನೋದು ಗಿಡದಿಂದ ಕೂಡ ರಿಲೀಸ್ ಆಗೋ ಚಾನ್ಸಸ್ ಇರುತ್ತೆ. ಈಗ ಬೆಳಿಗ್ಗೆ ಹೊತ್ತು ಸನ್ಲೈಟ್ ಬಳಸ್ಕೊಂಡು ಬೆಳೆಯುವಂತ ಗಿಡಗಳಿಂದ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ. ಈಗ ಆಲದ ಮರ ಆಗ್ಬೋದು, ಇನ್ನ ಅರಳಿ ಮರ ಆಗ್ಬೋದು, ಇಂಥ ಮರಗಳನ್ನ ಬೆಳಗ್ಗೆ ಹೊತ್ತು ಸುತ್ತೋದಕ್ಕೆ ಋಷಿ ಮುನಿಗಳು ಹೇಗೆ ಹೇಳಿದ್ರು ಅದೇ ರೀತಿ ಇಂಥ ನೆಗೆಟಿವಿಟಿ ಇರುವಂತ ಮರಗಳಿಂದ ಕೆಲವಷ್ಟು ಅನಿಲಗಳು ಅದರಿಂದ ಆಚೆ ಬರುತ್ತೆ. ಅದರಿಂದ ಕೂಡ ಮನುಷ್ಯನ ದೇಹ ಆರೋಗ್ಯ ಪ್ಲಸ್ ಮನಸ್ಸು ಕೂಡ ಡಿಸ್ಟರ್ಬ್ ಆಗುತ್ತೆ ಅನ್ನೋದಕ್ಕೋಸ್ಕರನೇ ರಾತ್ರಿ ಅರಳೋ ಗಿಡಗಳನ್ನ ಮನೆ ಸುತ್ತಮುತ್ತ ಬೆಳೆಸಬಾರ್ದು ಅಂತಾನೆ ಹೇಳಿದ್ರು. ಇವನ್ನ ಬೆಳೆಸೋದ್ರಿಂದ ಕೆಲವಷ್ಟು ಕಾಯಿಲೆಗಳು ಕೂಡ ಬರುತ್ತೆ. ಜೊತೆಗೆ ಸಣ್ಣ ಪುಟ್ಟ ಕ್ರಿಮಿಕೀಟಗಳು ಅದ್ರ ಸುತ್ತಮುತ್ತ ಇರ್ತವೆ. ಅದರಲ್ಲೂ ಈಚಲ ಮರದಲ್ಲಿ ಕೆಲವಷ್ಟು ಹಾಲುಗಳು ಬರ್ತಾ ಇರುತ್ತೆ. ಅದನ್ನ ತಿನ್ನೋದಕ್ಕೆ, ಅದ್ರ ಜೊತೆ ಬದುಕೋದಕ್ಕೆ ಎಷ್ಟೋ ಕ್ರಿಮಿಕೀಟಗಳು ಅಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡುತ್ತೆ. ಇನ್ನ ಪಾಪಸ್ ಕಳ್ಳಿ ಆಗ್ಬೋದು, ಇನ್ನ ಬೇರೆ ಬೇರೆ ಈ ತರ ಗಿಡಗಳಿರೋ ಜಾಗದಲ್ಲಿ ಹಾವುಗಳು ಈ ತರದ್ದೆಲ್ಲ ವಾಸ ಮಾಡೋದಕ್ಕೆ ಶುರು ಮಾಡುತ್ತೆ. ಅಂತ ವಾತಾವರಣದಲ್ಲಿ ಮನುಷ್ಯರು ವಾಸ ಮಾಡೋದಕ್ಕೆ ಯೋಗ್ಯ ಇಲ್ಲದೆ ಇರೋದ್ರಿಂದ ರಾತ್ರಿ ಹೊತ್ತು ಅರಳೋ ಗಿಡಗಳನ್ನ ಮನೆ ಸುತ್ತಮುತ್ತ ಹಾಕಬೇಡಿ ಅಂತಾನೆ ಕೆಲವಷ್ಟು ವಿಷಯಗಳನ್ನ ಬರೆದಿಟ್ಟಿರೋದ್ರು. ಅದರಲ್ಲೂ ಊರುಗಳಲ್ಲಿ ಮನೆ ಸುತ್ತಮುತ್ತ ತುಂಬಾ ಗಿಡಗಳನ್ನ ಹಾಕೊಂಡಿರ್ತಾರೆ. ಆದ್ರೂ ಇವರು ತಿಳಿಸಿರೋ ವಿಷಯಗಳನ್ನ ನಾವು ತಿಳ್ಕೊಳ್ಳೋದ್ರಿಂದ ಕೆಲವಷ್ಟು ಅನುಕೂಲಗಳು ನಮಗೂ ಕೂಡ ಆಗುತ್ತೆ. ಮನೆ ಸುತ್ತಮುತ್ತ ಹೂವಿನ ಗಿಡಗಳು ಹಾಕೋಬಹುದು, ಇಲ್ಲ ಬೇರೆ ಬೇರೆ ಔಷಧಿ ಸಸ್ಯಗಳನ್ನ ಹಾಕೋಬಹುದು. ಯಾವನ್ನ ಹಾಕೊಂಡ್ರೆ ನೆಗೆಟಿವಿಟಿ ಬರುತ್ತೆ ಅನ್ನೋದನ್ನ ತಿಳ್ಕೊಂಡು ಹಾಕೋಬೇಕು. ಅದ್ರಲ್ಲಿ ಇವ್ರು ಮೆನ್ಷನ್ ಮಾಡಿದ್ದಾರೆ ಏನಂದ್ರೆ ಈಚಲ್ ಮರ, ತಾಳೆ ಗಿಡ, ಪಾಪಸ್ ಕಳ್ಳಿ, ಇನ್ನ ಬೇವಿನ ಮರ, ಇಂಥದ್ದನ್ನೆಲ್ಲ ಮನೆ ಸುತ್ತಮುತ್ತ ಹಾಕೊಂಡ್ರೆ ಸ್ವಲ್ಪ ನೆಗೆಟಿವ್ ಎನರ್ಜಿ ಅನ್ನೋದು ಮನೆ ಸುತ್ತಮುತ್ತ ಇರುತ್ತೆ. ಇದರಿಂದ ಕೂಡ ನೆಗೆಟಿವ್ ಎನರ್ಜಿ ಇರುತ್ತೆ ಅಂದ್ರೆ ಅದು ಆ ರೀತಿ ಯೋಚನೆ ಮಾಡೋದಲ್ಲ, ಮೈಂಡ್ಗೆ ನೆಗೆಟಿವಿಟಿ ಅನ್ನೋದು ಬರ್ತಾ ಇರುತ್ತೆ. ಕಾರಣ ಅಲ್ಲಿ ಆಗುವಂತ ಸೌಂಡ್ ಎಫೆಕ್ಟ್ ಆಗ್ಬೋದು, ಇಲ್ಲ ಅಲ್ಲಿ ರಿಲೀಸ್ ಆಗುವಂತ ಕೆಲವಷ್ಟು ಗ್ಯಾಸಸ್ ಇಂದ ಮೈಂಡ್ಗೆ ಆ ರೀತಿ ಪ್ರಚೋದನಕಾರಿ ಶಕ್ತಿ ಅನ್ನೋದು ಬರುತ್ತೆ. ಅದರಿಂದ ಅಗ್ರೆಸಿವ್ನೆಸ್ ಅನ್ನೋದು ಮೈಂಡ್ ಅಲ್ಲಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರನೇ ಇಂಥ ಗಿಡಗಳನ್ನ ಮನೆ ಸುತ್ತಮುತ್ತ ಬೆಳೆಸಬೇಡಿ ಅಂತಾನೆ ಹೇಳಿದ್ದಾರೆ. ಇನ್ನ ಇಷ್ಟೋ ವಿಷಯಗಳನ್ನ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.